ನಮಸ್ಕಾರ ವೀಕ್ಷಕರೇ ಭಾರತದ ರಾಜಕೀಯದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರದ್ದು ಒಂದು ವಿಶೇಷವಾದ ವ್ಯಕ್ತಿತ್ವ. ಅವರು ತೆಗೆದುಕೊಳ್ಳೋ ನಿರ್ಧಾರಗಳು ಹೇಗಿರುತ್ತಂದ್ರೆ ಅದು ನೇರ, ನಿಷ್ಠುರ ಮತ್ತು ಅಷ್ಟೇ ಕಠಿಣ. ಕೋರ್ಟ್ಗಳ ಆದೇಶವೇ ಇರಲಿ ಅಥವಾ ವಿರೋಧ ಪಕ್ಷಗಳ ಟೀಕೆಯೇ ಇರಲಿ, ಒಮ್ಮೆ ನಿರ್ಧಾರ ತೆಗೆದುಕೊಂಡ್ರೆ ಯೋಗಿ ಹಿಂದೆ ಸರಿಯೋ ಮಾತಿಗಿಲ್ಲ. ಈಗ ಉತ್ತರ ಪ್ರದೇಶದಿಂದ ಮತ್ತೊಂದು ಸ್ಫೋಟಕ ಸುದ್ದಿ ಹೊರಬಿದ್ದಿದೆ. ಯೋಗಿ ಸರ್ಕಾರ ರಾಜ್ಯದಲ್ಲಿ 2 ಅತಿದೊಡ್ಡ ಆಪರೇಷನ್ಗಳನ್ನು ಶುರು ಮಾಡಿದೆ. ಒಂದು ಭಯೋತ್ಪಾದನೆಯ ವಿರುದ್ಧದ ನೇರ ಯುದ್ಧ, 2 ಆಪರೇಷನ್ ಮದರಸಾ. ಹೌದು ಸ್ನೇಹಿತರೆ, ಬರೋಬ್ಬರಿ 23,500 ಮದರಸಾಗಳ ಜಾತಕ ಕೆದಕಲು ಯೋಗಿ ಸರ್ಕಾರ ಮುಂದಾಗಿದೆ. ಈ ಸುದ್ದಿ ಕೇಳ್ತಾ ಇದ್ದಂತೆ ಕೆಲವರ ಎದೆಯಲ್ಲಿ ನಡುಕ ಹುಟ್ಟಿದೆ. ಅಷ್ಟಕ್ಕೂ ಏಕಾಏಕಿ ಈ ನಿರ್ಧಾರವನ್ನ ತೆಗೆದುಕೊಳ್ಳುವುದಕ್ಕೆ ಕಾರಣವೇನು? ದೆಹಲಿಯಲ್ಲಿ ನಡೆದ ಬಾಂಬ್ ಬ್ಲಾಸ್ಟಿಗೂ ಉತ್ತರ ಪ್ರದೇಶದ ಮದರಸಾಗಳಿಗೂ ಏನ್ ಸಂಬಂಧ? ಡಾಕ್ಟರ್ ಮಾಡ್ಯೂಲ್ ಅಂತಂದ್ರೆ ಏನು? ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ಎಳೆಯಾಗಿ ಬಿಚ್ಚಿಡ್ತೀವಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಜೊತೆಗೆ ಈ ಯೋಗಿ ಆದಿತ್ಯನಾಥ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಯೋಗಿಯಂತಹ ಒಬ್ಬ ರಾಜಕಾರಣಿ ದೇಶದ ಪ್ರಧಾನಿಯಾದ್ರೆ ಹೆಂಗಿರತ್ತೆ? ನಮ್ಮ ರಾಜ್ಯಕ್ಕೂ ಯೋಗಿಯಂತಹ ಮುಖ್ಯಮಂತ್ರಿ ಬೇಕಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಈ ಕಠಿಣ ನಿರ್ಧಾರದ ಹಿಂದಿನ ಅಸಲಿ ಕಾರಣ ತಿಳಿಯಬೇಕಂದ್ರೆ ನಾವು ಸ್ವಲ್ಪ ದಿನ ಹಿಂದಕ್ಕೆ ಹೋಗಬೇಕು. ದಿನಾಂಕ ನವೆಂಬರ್ 10, ಸ್ಥಳ ದೆಹಲಿ. ದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯ ಬಳಿ ಒಂದು ಕಾರ್ ಬ್ಲಾಸ್ಟ್ ಸಂಭವಿಸುತ್ತೆ. ಮೇಲ್ನೋಟಕ್ಕೆ ಇದೊಂದು ಸಾಮಾನ್ಯ ಸ್ಫೋಟದಂತೆ ಕಂಡರೂ ಕೂಡ ಇದರ ಹಿಂದೆ ಇದ್ದದ್ದು ಒಂದು ದೊಡ್ಡ ಭಯಾನಕ ಸಂಚು. ಈ ಪ್ರಕರಣವನ್ನ ಬೆನ್ನತ್ತಿದ ದೆಹಲಿ ಪೊಲೀಸರಿಗೆ ಮತ್ತು ಗುಪ್ತಚರ ಇಲಾಖೆಗೆ ಸಿಕ್ಕಿದ್ದು ಡಾಕ್ಟರ್ ಮಾಡ್ಯೂಲ್ ಎಂಬ ಭಯಾನಕ ಉಗ್ರ ಜಾಲ. ಇದು ಕೇವಲ ಟ್ರೈಲರ್ ಅಷ್ಟೇ, ಪಿಕ್ಚರ್ ಇನ್ನೂ ಬಾಕಿ ಇತ್ತು ಎನ್ನುವಂತೆ ಈ ಉಗ್ರರು ದೇಶದಲ್ಲಿ ದೊಡ್ಡ ಮಟ್ಟದ ರಕ್ತಪಾತಕ್ಕೆ ಸ್ಕೆಚ್ ಹಾಕಿದ್ರು. ಆದ್ರೆ ನಮ್ಮ ಪೊಲೀಸರ ಚುರುಕುತನದಿಂದ ಆದ್ರಿಲ್ಲಿ ಅಸಲಿ ಟ್ವಿಸ್ಟ್ ಸಿಕ್ಕಿದ್ದೇ ತನಿಖೆಯ ವೇಳೆ. ದೆಹಲಿ ಪೊಲೀಸರು ಈ ಪ್ರಕರಣದಿಂದ ಶಾಹಿದಾ ಎಂಬ ಉಗ್ರ ಮಹಿಳೆ ಮತ್ತು ಆಕೆಯ ಸಹೋದರ ಫರ್ವೇಜ್ ಅನ್ಸಾರಿಯನ್ನ ಬಂಧಿಸ್ತಾರೆ. ಇವರ ಹಿನ್ನೆಲೆ ಕೆದಕಿದಾಗ ಒಂದ್ಸರ್ತಿ ತನಿಖಾ ದಳವೇ ಶಾಕ್ ಆಗಿತ್ತು. ಇವರಿಬ್ಬರ ಮೂಲ ಉತ್ತರ ಪ್ರದೇಶ. ಅಷ್ಟೇ ಎಲ್ಲ, ಗುಜರಾತ್ನಲ್ಲಿ ಬಂಧಿತರಾಗಿರೋ ಇಬ್ಬರು ಉಗ್ರರ ಜಾಡು ಹಿಡಿದು ಹೊರಟಾಗ ಆ ದಾರಿಯೂ ಕೂಡ ಬಂದು ನಿಂತಿದ್ದು ಉತ್ತರ ಪ್ರದೇಶದ ಒಂದು ಮದರಸಾದ ಮುಂದೆ. ಯಾವಾಗ ಉಗ್ರರ ಲಿಂಕ್ಗಳು ಉತ್ತರ ಪ್ರದೇಶದ ಮದರಸಾಗಳಿಗೆ ಕನೆಕ್ಟ್ ಆಯಿತು, ತಕ್ಷಣವೇ ಯೋಗಿ ಆದಿತ್ಯನಾಥ್ ಅವರು ಎಚ್ಚೆತ್ತುಕೊಳ್ತಾರೆ. ನನ್ನ ರಾಜ್ಯದಲ್ಲಿ ಇಂತಹ ಚಟುವಟಿಕೆಗಳನ್ನು ಸಹಿಸುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಗುಡುಗಿದ ಯೋಗಿ ಪೊಲೀಸರಿಗೆ ಮತ್ತು ATS ತಂಡಕ್ಕೆ ಫ್ರೀ ಹ್ಯಾಂಡ್ ನೀಡ್ತಾರೆ. ಅಲ್ಲಿಂದ ಶುರುವಾಯಿತು ನೋಡಿ ಅಸಲಿ ಆಟ. ಉಗ್ರರ ಲಿಂಕ್ ಸಿಕ್ಕಿದ್ದೇ ತಡ ಉತ್ತರ ಪ್ರದೇಶದ ಭಯೋತ್ಪಾದನಾ ನಿಗ್ರಹ ದಳ ಅಂದ್ರೆ ATS ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಫುಲ್ ಆಕ್ಟಿವ್ ಆಯಿತು. ನವೆಂಬರ್ 15ರಂದು ATS ಉತ್ತರ ಪ್ರದೇಶದ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಗೆ ಅಂದ್ರೆ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಒಂದು ಮಹತ್ವದ ಪತ್ರವನ್ನ ಬರೆಯುತ್ತೆ. ಆ ಪತ್ರದಲ್ಲಿ ATS ಕೇಳಿದಂತಹ ಮಾಹಿತಿಗಳು ಅಂತಿಂತದ್ದಾಗಿರಲಿಲ್ಲ. ರಾಜ್ಯದ ಪ್ರತಿಯೊಂದು ಮದರಸಾದ A to Z ಮಾಹಿತಿಯನ್ನ ನೀಡುವಂತೆ ಸೂಚಿಸಲಾಗಿತ್ತು. ATS ಕೇಳಿದ ಪ್ರಶ್ನೆಗಳು ಏನಂತ ನೋಡ್ತಾ ಹೋಗೋದಾದ್ರೆ, ವಿದ್ಯಾರ್ಥಿಗಳ ವಿವರ, ಮದರಸಾಗಳಲ್ಲಿ ಓದುತ್ತಾ ಇರುವ ವಿದ್ಯಾರ್ಥಿಗಳು ಯಾರ್ಯಾರು, ಅವರು ಎಲ್ಲಿಂದ ಬಂದಿದ್ರು, ಕೌಟುಂಬಿಕ ಹಿನ್ನೆಲೆ, ವಿದ್ಯಾರ್ಥಿಗಳ ತಂದೆ ತಾಯಿ ಯಾರು, ಅವರು ಏನ್ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಯಾವ ಮತ್ತು ಯಾರ ಜೊತೆ ಮತ್ತು ಯಾರ ಅಂಡರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಯ ತಂದೆ ತಾಯಿಗಳು, ಸಂಪರ್ಕ, ಅವರ ಆಕ್ಟಿವ್ ಮೊಬೈಲ್ ನಂಬರ್ ಯಾವುದು, ಯಾವ ಸಿಮ್ ಕಾರ್ಡ್ ಅನ್ನು ಬಳಸ್ತಾ ಇದ್ದಾರೆ, ಎಲ್ಲೆಲ್ಲಿ ಹೋಗ್ತಾರೆ ಅಥವಾ ಇವರ ಟ್ರ್ಯಾಕ್ ಅನ್ನ ಮಾಡೋದು, ಹಣಕಾಸು, ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಮದರಸಾಗಳನ್ನ ನೋಡಿಕೊಳ್ಳೋದಕ್ಕೆ ಹಣ ಎಲ್ಲಿಂದ ಬರ್ತಾ ಇದೆ, ಮದರಸಾದ ಬ್ಯಾಂಕ್ ಅಕೌಂಟ್ ವಿವರಗಳನ್ನ ATS ತೆಗೆದುಕೊಂಡಿದೆ. ಅಂದ್ರೆ ಈಗ ಬೇರೆ ಬೇರೆ ದೇಶಗಳ ಅಂದ್ರೆ ಬೇರೆ ಬೇರೆ ಉಗ್ರ ಸಂಘಟನೆಗಳು ಅಥವಾ ಉಗ್ರ ಸಂಘಟನೆಯ ದೇಶಗಳಿಂದ ಈ ನಮ್ಮ ಭಾರತದಲ್ಲಿರುವಂತಹ ಮದರಸಾಗಳಿಗೆ ಅನೇಕ ರೀತಿಯಲ್ಲಿ ಕೋಟಿ ಫಂಡಿಂಗ್ ಆಗ್ತಾ ಇದೆ ಎನ್ನುವಂತಹ ಆರೋಪವೂ ಕೂಡ ಇದೆ. ATS ಈ ಒಂದು ಮಾಹಿತಿಯನ್ನು ಕೂಡ ಕಲೆ ಹಾಕಿದೆ. ಯಾಕಂದ್ರೆ ಹರಿಯಾಣದ ಅಲ್ಫಲಾ ಯೂನಿವರ್ಸಿಟಿ
ಉಗ್ರರ ಅಡಗುತಾಣವಾಗಿ ಬದಲಾಗಿರೋದನ್ನ ನಾವು ನೋಡಿದ್ದೇವೆ. ಇದೇ ರೀತಿ ಉತ್ತರ ಪ್ರದೇಶದ ಮದರಸಾಗಳು ಕೂಡ ಉಗ್ರರ ಸ್ಲೀಪರ್ ಸೆಲ್ ಆಗಿ ಬದಲಾಗಬಾರದು ಅನ್ನೋ ಕಾರಣಕ್ಕೆ ಯೋಗಿ ಸರ್ಕಾರ ಇಂತಹ ನಿರ್ಧಾರವನ್ನ ತೆಗೆದುಕೊಂಡಿದೆ. ಈಗ ಬರೋಣ ಅಸಲಿ ವಿಚಾರಕ್ಕೆ. ಉತ್ತರ ಪ್ರದೇಶದಲ್ಲಿ ಒಟ್ಟು ಇರೋದು ಬರೋಬ್ಬರಿ 23,500 ಮದರಸಾಗಳು. ಆದರೆ ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ, ಈ 23,500 ಮದರಸಾಗಳಲ್ಲಿ ಸರ್ಕಾರಕ್ಕೆ ನೋಂದಣಿಯಾಗಿರುವುದು ಅಂದ್ರೆ ರಿಜಿಸ್ಟರ್ ಆಗಿರುವುದು ಕೇವಲ 16,513 ಮದರಸಾಗಳು ಮಾತ್ರ. ಹಾಗಾದ್ರೆ ಉಳಿದ 8,000 ಮದರಸಾಗಳು ಯಾವುವು? ಇವುಗಳಿಗೆ ಯಾವುದೇ ದಾಖಲೆಗಳಿಲ್ಲ. ಯಾಕೆ? ಸರ್ಕಾರದ ಅನುಮತಿ ಇಲ್ಲ. ಅವುಗಳು ಈಗ ATSನ ಪ್ರಮುಖ ಟಾರ್ಗೆಟ್ಗಳಾಗಿವೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ, ಈ 23,500 ಮದರಸಾಗಳಲ್ಲಿ ಕೇವಲ 560 ಮದರಸಾಗಳಿಗೆ ಮಾತ್ರ ಸರ್ಕಾರದಿಂದ ಅನುದಾನ ಅಂದ್ರೆ ಗ್ರಾಂಟ್ ಹೋಗ್ತಾ ಇದೆ. ಉಳಿದ ಸುಮಾರು 23,000 ಮದರಸಾಗಳು ನಡೆಸ್ತಾ ಇರುವುದು ಖಾಸಗಿ ದೇಣಿಗೆಯಿಂದ. ಇಲ್ಲಿಗೆ ಎದ್ದಿರೋದು ದೊಡ್ಡ ಅನುಮಾನ. ವಿಶೇಷವಾಗಿ ಉತ್ತರ ಪ್ರದೇಶ ಮತ್ತು ನೇಪಾಳ ಗಡಿಯಲ್ಲಿರುವ ಮದರಸಾಗಳ ಮೇಲೆ ಗುಪ್ತಚರ ಇಲಾಖೆ ಕಣ್ಣಿಟ್ಟಿದೆ. ಈ ಮದರಸಾಗಳಿಗೆ ವಿದೇಶಗಳಿಂದ, ಅದರಲ್ಲೂ ಮುಖ್ಯವಾಗಿ ಪಾಕಿಸ್ತಾನದಿಂದ ಹವಾಲಾ ಮೂಲಕ ಹಣ ಬರ್ತಾ ಇದೆಯಾ, ಈ ಹಣವನ್ನ ಬಳಸಿಕೊಂಡು ದೇಶ ವಿರೋಧಿ ಚಟುವಟಿಕೆಗಳನ್ನ ನಡೆಸಲಾಗ್ತಾ ಇದೆಯಾ ಎಂಬ ಅನುಮಾನ ಬಲವಾಗಿ ಕಂಡು ಬರ್ತಾ ಇದೆ. ಈಗಾಗಲೇ ಪ್ರಯಾಗ್ರಾಜ್, ಪ್ರತಾಪ್ಗಢ್, ಕೌಶಾಂಬಿ, ಫತೇಪುರ, ಬಂದಾ, ಚಿತ್ರಕೂಟ ಮುಂತಾದ ಜಿಲ್ಲೆಗಳಲ್ಲಿ ಸರ್ವೆ ಕಾರ್ಯ ಭರದಿಂದ ಸಾಗ್ತಾ ಇದೆ. ಪ್ರತಿ ಜಿಲ್ಲೆಯ ಮೈನಾರಿಟಿ ಆಫೀಸರ್ ಈಗ ಹಗಲು ರಾತ್ರಿ ಎನ್ನದೇ ಕೆಲಸ ಮಾಡಿ ಈ ದಾಖಲೆಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಯಾವಾಗ ಸರ್ಕಾರ ಇಂಥದ್ದೊಂದು ಕಠಿಣ ಕ್ರಮಕ್ಕೆ ಮುಂದಾಯಿತು, ಸಹಜವಾಗಿ ವಿರೋಧ ಪಕ್ಷಗಳು ಬಾಯಿ ಬಿಡೋದಕ್ಕೆ ಶುರು ಮಾಡ್ತಾರೆ. ಸಮಾಜವಾದಿ ಪಕ್ಷದ ನಾಯಕರು ಯೋಗಿ ಸರ್ಕಾರ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡ್ತಾ ಇದೆ, ಇದು ತಪ್ಪು ಅಂತ ಆರೋಪ ಮಾಡ್ತಾ ಇದೆ. ಆದರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಬೇರೆಯೇ ಇದೆ. ಕರ್ನಾಟಕದಂತಹ ರಾಜ್ಯಗಳಲ್ಲಿ ಇಂತಹ ಕ್ರಮ ಕೈಗೊಂಡ್ರೆ ಪ್ರತಿಭಟನೆ, ದೊಂಬಿ ನಡೆಸೋದು ಸಾಮಾನ್ಯ. ಆದರೆ ಉತ್ತರ ಪ್ರದೇಶಗಳಲ್ಲಿ ಮೌಲಾನಗಳು ಕೂಡ ನಾವು ಸಹಕರಿಸ್ತೇವೆ, ದಾಖಲೆ ಕೊಡ್ತೇವೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಕಾರಣ ಯೋಗಿ ಎಫೆಕ್ಟ್. ನಿಮಗೆ ಬರೇಲಿಯ ಗಲಭೆ ನೆನಪಿರಬಹುದು. ಐ ಲವ್ ಮೊಹಮ್ಮದ್ ಹೆಸರಲ್ಲಿ ನಡೆದಂತಹ ಗಲಭೆಯಲ್ಲಿ ಮೌಲಾನಾ ತೌಕೀರ್ ರಾಜಾ ಪ್ರಮುಖ ಪಾತ್ರ ವಹಿಸಿದ್ದ. ಆಗ ಪೊಲೀಸರ ಮೇಲೆ ಕಲ್ಲು ತೂರಾಟವಾಗಿತ್ತು. ಆಗ ಸಿಎಂ ಯೋಗಿ ಸುಮ್ಮನೆ ಕೂರ್ಲಿಲ್ಲ. ಮೌಲಾನನ್ನ ಅರೆಸ್ಟ್ ಮಾಡಿದ್ದಲ್ಲದೆ ಆತನಿಗೆ ಸೇರಿದ ಅಕ್ರಮ ಆಸ್ತಿಗಳ ಮೇಲೆ ಬುಲ್ಡೋಸರ್ ಹತ್ತಿಸಿದ್ರು. ಕೇವಲ ಆತನಲ್ಲ, ಆತನ ಸಂಬಂಧಿಕರ ಆಸ್ತಿಗಳನ್ನು ಕೂಡ ಬಿಡ್ಲಿಲ್ಲ. ಆ ಏಟು ಹೇಗಿತ್ತಂದ್ರೆ, ಅದಾದ ಮೇಲೆ ಉತ್ತರ ಪ್ರದೇಶದಲ್ಲಿ ಐ ಲವ್ ಮೊಹಮ್ಮದ್ ಹೆಸರಲ್ಲಿ ಮತ್ತೊಂದು ಗಲಭೆಯೇ ನಡೆದಿರಲಿಲ್ಲ. ಈ ಭಯ ಮತ್ತು ಗೌರವ ಈಗ ಕೆಲಸ ಮಾಡ್ತಾ ಇದೆ. ಮದರಸಾದ ಮುಖ್ಯಸ್ಥರು ತಾವಾಗಿಯೇ ಬಂದು ದಾಖಲೆಗಳನ್ನ ನೀಡ್ತಾ ಇದ್ದಾರೆ. ವೀಕ್ಷಕರೇ, ಈ ಉತ್ತರ ಪ್ರದೇಶ ಅನ್ನೋದು ಸಾಮಾನ್ಯ ರಾಜ್ಯವಲ್ಲ. ಜನಸಂಖ್ಯೆಯ ದೃಷ್ಟಿಯಿಂದ ನೋಡಿದ್ರೆ ಉತ್ತರ ಪ್ರದೇಶದಲ್ಲಿ ಪಾಕಿಸ್ತಾನ ದೇಶದಷ್ಟೇ ಜನಸಂಖ್ಯೆ ಇದೆ. ಇಲ್ಲಿ 4 ಕೋಟಿ ಮುಸ್ಲಿಮರಿದ್ದಾರೆ. ಈ ಸಂಖ್ಯೆ ಇರಾನ್ ಅಥವಾ ಸಿರಿಯಾ ದೇಶದ ಒಟ್ಟು ಜನಸಂಖ್ಯೆಗೆ ಸಮ. ಇಷ್ಟು ದೊಡ್ಡ ರಾಜ್ಯವನ್ನ, ಇಷ್ಟು ದೊಡ್ಡ ಜನಸಂಖ್ಯೆಯನ್ನ ಹತೋಟಿಯಲ್ಲಿಡೋದು ಸಾಮಾನ್ಯದ ಮಾತಲ್ಲ. ಇಲ್ಲಿ ಸ್ವಲ್ಪ ಸಡಿಲ ಬಿಟ್ಟರೂ ದೊಡ್ಡ ಮಟ್ಟದ ಅನಾಹುತಗಳಾಗಬಹುದು. ಕ್ರಿಮಿನಲ್ಸ್ಗಳ ವಿರುದ್ಧ ಆಪರೇಷನ್ ಲಂಗಡ ಮೂಲಕ ಕಾಲು ಮುರಿದು ಹಾಕ್ತಾ ಇರುವ UP ಪೊಲೀಸರು ಈಗ ಭಯೋತ್ಪಾದನೆಯ ಬೇರನ್ನ ಕೀಳುವ ಮದರಸಾಗಳತ್ತ ಮುಖ ಮಾಡಿವೆ. ಇಲ್ಲಿ ಸರ್ಕಾರ ಮದರಸಾಗಳನ್ನ ಮುಚ್ತಾ ಇಲ್ಲ, ಬದಲಾಗಿ ಇಲ್ಲಿ ಏನ್ ನಡೀತಾ ಇದೆ, ಯಾರು ಬರ್ತಿದ್ದಾರೆ, ಎಲ್ಲಿಂದ ಹಣ ಬರ್ತಾ ಇದೆ, ಈ ಮದರಸಾಗಳು ಹೆಂಗ್ ನಡೀತಾ ಇದೆ ಎಂಬ ಲೆಕ್ಕವನ್ನ ಉತ್ತರ ಪ್ರದೇಶ ಸರ್ಕಾರ, UP ಸರ್ಕಾರ ಕೇಳ್ತಾ ಇದೆ. ದೇಶದ ಭದ್ರತೆಯ ದೃಷ್ಟಿಯಿಂದ ಇದು ಅನಿವಾರ್ಯ ಕೂಡ ಹೌದು. ಒಟ್ಟಿನಲ್ಲಿ ಹೇಳೋದಾದ್ರೆ, ಯೋಗಿ ಆದಿತ್ಯನಾಥ್ ಅವರ ಈ ನಡೆ ದೇಶದ ಇತರೆ ರಾಜ್ಯಗಳಿಗೂ ಮಾದರಿಯಾಗಬೇಕು. ಮತ ಬ್ಯಾಂಕ್ ರಾಜಕಾರಣ ಮಾಡದೆ ರಾಷ್ಟ್ರದ ಸುರಕ್ಷತೆಯೇ ಮೊದಲು ಎಂದು ಯೋಗಿ ಆದಿತ್ಯನಾಥ್ ಅವರು ಮತ್ತೆ ಸಾಬೀತು ಮಾಡಿದ್ದಾರೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಯೋಗಿ ಸರ್ಕಾರದ ಈ ನಿರ್ಧಾರ ಸರಿಯಾಗಿದೆಯಾ? ದಾಖಲೆಗಳಿಲ್ಲದ ಮದರಸಾಗಳ ಮೇಲೆ ಕ್ರಮ ಕೈಗೊಳ್ಳಬೇಕಾ, ಅಥವಾ ಇದು ರಾಜಕೀಯ ಪ್ರೇರೇಪಿತನ? ನಿಮ್ಮ ನೇರ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ಯೋಗಿ ಆದಿತ್ಯನಾಥ್ರಂತಹ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯಕ್ಕೂ ಬೇಕಾ? ಜೊತೆಗೆ ಇಂತಹ ಒಬ್ಬ ವ್ಯಕ್ತಿ ಮುಂದಿನ ದಿನಗಳಲ್ಲಿ ಪ್ರಧಾನಮಂತ್ರಿಯಾಗಬೇಕಾ? ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ಕನ್ನಡ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ.